ನಿನ್ನ ವಿಷಯದಲ್ಲಿ ಎಲ್ಲರ ಹತ್ರ ತಲೆ ತಗ್ಸಿ ನನಗಂತೂ ಸಾಕಾಗೋಗ್ಬಿಟ್ಟಿದೆ. ನೀನ್ ಈ ಮನೇಲಿ ಇರ್ಬೇಕು ಅಂದ್ರೆ ಕೊನೆ ಪಕ್ಷ ಒಂದ್ ಚಿಕ್ಕ ಕೆಲ್ಸಕ್ಕಾದ್ರೂ ಸೇರ್ಕೊಳ್ಳೇಬೇಕು, ಇಲ್ಲ ಮನೆ ಬಿಟ್ಟು ಹೊರಟೋಗ್ಬೇಕು. ಅಯ್ಯ ಅದೇನ್ ಕೆಲ್ಸ ಅಂತೀರಾ? ನನ್ಗೆ ಅವ್ನು ಕೊಡ್ತಾನೆ ಕೆಲ್ಸ. ಓದಿರೋ ನೀವನೇ ಕೆಲ್ಸ ಇಲ್ದೆ ನಾಯಿ ತರ ಬಿದ್ದವನೆ. ಈಗಿನ ಕಾಲದಲ್ಲಿ ಕೆಲ್ಸ ಬೇಕು ಅಂದ್ರೆ ಸ್ವಲ್ಪ ಪೀಕ್ಬೇಕು. ಏನೋ ಅದು ಪೀಕೋದು? ಲಂಚ ಕೊಡ್ಬೇಕು. ಸರಿ, ಯಾವ್ದಾದ್ರು ಒಂದು ಚಿಕ್ಕ ವ್ಯಾಪಾರನಾದ್ರೂ ಮಾಡೋ. ನಿನ್ ಬಾಂಡ್ಲಿ ಬೆಳಗ್ಗೆ ಪೋಚೋ ತರ್ಲೆ. ಅವ್ರು ಹೇಳೋದನ್ನ ಕೇಳಿಸ್ಕೊ. ಕೆಲ್ಸದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಯೋಚನೆ ಮಾಡೋ ಬುದ್ಧಿ ಇದ್ದಿದ್ರೆ ಇವನ್ ಯಾಕೆ ಹೀಗಾಗ್ತಿದ್ದ? ಸ್ವಾಮಿ, ವ್ಯಾಪಾರ ಅಂದ್ರೆ ಏನ್ ಅನ್ಕೊಂಡಿದೀರಾ ನೀವು? ಅದಕ್ಕೆ ಬಂಡವಾಳ ಹಾಕ್ಬೇಕು. ನಿಮ್ಮ ಹತ್ರ ಐತಾ? ಕೊಡ್ತೀರಾ? ನಿಮ್ಮ ಹತ್ರ ಏನೈತೆ ಕಿತ್ತೋಗಿರೋ ನಿಮ್ ತಾತನ್ ಬಿಲ್ಡಿಂಗ್ ಬಿಟ್ರೆ ನೋಡಿ, ನಾನ್ ನಿಂತ್ಕೊಂಡ್ರೆ ನನ್ ತಲೆ ತಗ್ಲತ್ತೆ ಅಲ್ವನಾ? ಇಲ್ಲಣ್ಣ, ನೋಡು ನನ್ ತಲೆ ತಗಲ್ತಾ ಇಲ್ಲ. ಕುಳ್ಬೆ ವರ್ಸಿ ನೀನು. ಅಯ್ಯೋ ರಾಮ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಅದೇನ್ ಬಿಸ್ನೆಸ್ ಮಾಡ್ತೀಯೋ ಅದನ್ನ ಹೇಳು. ಏನ್ ಮಾಡ್ತೀನ? ಸುಮ್ನೆ ತಲೆ ಹಿಂಗ್ ಕೊಡ್ಬಿದ್ರೆ ಹಂಗೆ ತಪ ಅಂತ ಉದ್ರು ಬಿಡ್ಬೇಕು. ಏನಣ್ಣ ಏನ್ಗಳ? ಬೇಕೋಫಾ ಐಡಿಯಾಗಳ ಕಣೋ. ನಿಮ್ ಕೈಯಲ್ಲಿ 10,000 ರೂಪಾಯಿ ಕೊಡಕ್ಕಾಗತ್ತಾ? 10,000 ರೂಪಾಯಿನಾ? ಬರೀ 10,000 ರೂಪಾಯಿಗೆ ಹಿಂಗ್ ಬಾಯ್ ಬಿಡ್ತಾನೆ. ಇನ್ 1 ಲಕ್ಷ ಕೇಳಿದ್ರೆ ಮಡಕೆ ಕುಡ್ಕೆ ರೆಡಿ ಮಾಡ್ಬೇಕಿತ್ತು. ಆಯ್ತು ಕಣ, 10,000 ರೂಪಾಯಿ ಕೊಡ್ತೀವಿ. ಏನ್ ಮಾಡ್ತೀಯಾ? ಸ್ಟೈಲ್ ಆಗಿ ಒಂದು ನೈಟ್ ಕಾಮತ್ ಹೋಟೆಲ್ ಓಪನ್ ಮಾಡ್ತೀನಿ. ನೈಟ್ ಕಾಮತ್ತು? ಫುಟ್ಪಾತ್ ನಲ್ಲಿ ಇಡ್ಲಿ ಚಿತ್ರಾನ್ನ ಮಾಡ್ತೀನಿ. ತಳ್ಳೋ ಗಾಡಿಲಿ? ಹೌದು. ರೇ ಸ್ವಾಮಿ, ಅದನ್ನ ಚೀಪ್ ಅನ್ಕೋಬೇಡಿ. ಎದುರುಗಡೆ ರಂಗಣ್ಣ ನೋಡಿ, ಚಿತ್ರಾನ್ನ ಮಾರ ಬಿಲ್ಡಿಂಗ್ ಕಟ್ಬಿಟ್ಟ. ಬಂಡವಾಳ ಕಡಿಮೆ ಆದ್ರೂ ಆದಾಯ ಜಾಸ್ತಿ. ದಿನಕ್ಕೆ 2,000 ರೂಪಾಯಿ ಆದ್ರೆ ತಿಂಗಳಿಗೆ 60,000 ರೂಪಾಯಿ ಗಲ್ಲ. ಕಾಸು ಬಿಚ್ಚು ಆಸಾಮಿ ನೀನಲ್ಲ ಅಂತ ನನಗೆ ಗೊತ್ತು. ದುಡ್ಡು ಕೇಳಿದ್ರೆ ಮಾತೆ ನಿಂತೋಗ್ಬಿಡುತ್ತೆ. ಸರಿ, ಕೊಡ್ತೀನೋ 10,000 ರೂಪಾಯಿನ ನಾಳೆನೇ ನಾನು ಪ್ರಾವಿಡೆಂಟ್ ಫಂಡ್ ನಲ್ಲಿ ಲೋನ್ ಮಾಡಿ ತಂದು ಕೊಡ್ತೀನಿ. ಆದ್ರೆ ಆ ಹಣನ ಮತ್ತೆ ಬೇಜವಾಬ್ದಾರಿಯಿಂದ ನೀನು ಹಾಳು ಮಾಡ್ತೀನೋ ಅಂತ ನಾನು. ಇಲ್ಲಪ್ಪ, ಎಲ್ರೂ ನನ್ನ ತರಲೆ ಅಂತೀರ. ನನಗೂ ಒಂದು ಅವಕಾಶ ಕೊಡಿ. ಸರಿಪ್ಪ, ನಾಳೆನೆ ಹಣಕ್ಕೆ ವ್ಯವಸ್ಥೆ ಮಾಡ್ತೀನಿ. ನನ್ನ ತಾಯಣೆಗೂ? ತಾಯಿ ಮೇಲೆ ಆಣೆ ಇಡಬಾರ್ದು. ನಮ್ಮ ಅಪ್ಪನಾಣೆಗೂ? ಅಪ್ಪನ ಮೇಲೆ ಆಣೆ ಇಡಬಾರ್ದು. ನಿಮ್ಮಿಬ್ರು ಮಧ್ಯದಲ್ಲಿ ದೇವ್ರು ಅಂತ ಒಬ್ಬ ಇದಾನಲ್ಲ, ಅವನಾಣೆಗೂ ದೇವ್ರ ಆಣೆಗೂ ತಂದು ಕೊಡ್ತೀನಿ. ಆ ದೇವ್ರ ಹುಂಡಿಗೆ 10,000 ರೂಪಾಯಿ ನೀಟಾಗಿ ಜಮಾ ಆಯ್ತು. ದೇವ್ರು ಎಲ್ರೂ ನನ್ನ ನಂಬಿದ್ದಾನೆ, ನಾನು ನಿನ್ನ ನಂಬಿದ್ದೀನಿ. ನೀನೇ ಕಾಪಾಡಿ. $35, $36, $37, $38, $39, $40 ಅಂತೂ ಕೊನೆಗೂ ನೀನ್ ಮಾತು ಉಳಿಸ್ಕೊಂಡ್ಬಿಟ್ಟೆ. ಅಪ್ಪ, ಇನ್ ಮುಂದೆ ನೋಡ್ತಾ ಇರು. ನೀನ್ ಕೊಟ್ಟಿರೋ ಸಾಲನ ಚಿಟ್ಟಿಗೆ ಹೊಡೆದ್ರಲ್ಲಿ ತೀರಿಸ್ಬಿಡ್ತೀನಿ. ಇಷ್ಟು ದಿವಸ ಆದ್ಮೇಲೆ ನಿನ್ನ ಕಾಲ್ ಮೇಲೆ ನಿಂತ್ಕೊಂಡಿಲ್ಲಪ್ಪ, ನನಗದೇ ಸಂತೋಷ. ದೇವರು ದೊಡ್ಡವನು. ಆ ಸೂರ್ಯನಿಗೆ ಒಂದು ಕೆಲಸ ಸಿಕ್ಬಿಟ್ಟಿದ್ರೆ ನಾನು ನೆಮ್ಮದಿಯಾಗಿರ್ಬೋದಾಗಿತ್ತು. ಅಮ್ಮ, ನನ್ನ ಮೇಲೆ ನಂಬಿಕೆ ಇಡಮ್ಮ. ಅವನಿಗೆ ಕೆಲಸ ಕೊಡ್ಸೋ ಜವಾಬ್ದಾರಿ ನಂದು. ಆಯ್ತಾ? ಆಯ್ತು. ಬಾಂಡ್ಲೆ, ಫ್ರೀ ಆಗಿದ್ಯಾ? ಯಾಕೋ? ತೆಗ್ಗೊಡಿ. ರೆಡಿ? Why darling, only 20 rupees give me. ಅಯ್ಯಯ್ಯ, ನನ್ನ ಹತ್ರ ಒಂದು 20 ಪೈಸಾನೂ ಇಲ್ಲ. ಹಾಗೇನಾದ್ರೂ ನೀ ಕುಡಿಬೇಕು ಅಂತಿದ್ರೆ ನನ್ನನ್ನು ಯಾರಿಗಾರು ಮಾರ್ಬಿಡು. ಆ ದುಡ್ಡಲ್ಲಿ ಬೇಕಾದ್ರೆ ಕುಡ್ದು ಹಾಳಾಗೋಗು, ಯಾರು ಬೇಡ ಅಂತಾರೆ. Why darling you disappoint your headache? ಅಯ್ಯ, ನೀನ್ ಇಂಗ್ಲಿಷ್ ಅಷ್ಟು ಬೆಂಕಿ ಹಾಕ್ತು ಅಲ್ಲ. ನಾನಿಲ್ ಜ್ವರ ಬಂದು ಮಲ್ಕೊಂಡಿದ್ದೀನಿ. ಔಷಧಿ ತಗೊಂಬಂತ ದುಡ್ಡು ಕೊಟ್ರೆ ಅದ್ರಲ್ಲೂ ಕುಡ್ದು ಬಂದಿದ್ಯಲ್ಲ. ನಿನಗೆ ಯಾವಾಗ ಒಳ್ಳೆ ಬುದ್ಧಿ ಬರೋದು? ನಾನ್ ಸತ್ ಮೇಲೆ ನಿಂಗ್ ಬುದ್ಧಿ ಬರೋದು? ಅಮ್ಮ, ನೀನ್ ಸಾಯೋಂತ ಮಾತು ಯಾಕ ಮಾಡ್ತೀಯ? ಅವತ್ ನಿನ್ ಕಪಾಳ ಕೊಡ್ದು ನನಗೆ ಬುದ್ಧಿ ಹೇಳಿದ್ಯಲ್ಲ, ಅವತ್ತೇ ಜೀವನದ ಅರ್ಥ ಏನು ಅಂತ ನಂಗೆ ಗೊತ್ತಾಯ್ತಮ್ಮ. ಒಬ್ಬ ಮಗನಾಗಿ ಅವನ ಕರ್ತವ್ಯ ಏನು ಅಂತ ನಂಗೆ ತಿಳಿತಮ್ಮ. ನಾನು ಕಷ್ಟಪಟ್ಟು ದುಡಿತೀನಿ, ಇವತ್ತಿಂದ ಸಂಪಾದನೆ ಮಾಡಿ ನಿಮ್ಮನ್ನ ಸಾಕ್ತೀನಿ. ನಾನ್ ಸಾಕ್ತೀನಿ. ಹೌದು, ನೀವೆಲ್ಲೂ ಯಾವುದೇ ಕಾರಣಕ್ಕೂ ಕೆಲ್ಸಕ್ಕೆ ಹೋಗ್ಬಾರ್ದಮ್ಮ. ನಿನ್ನ ಮಹಾರಾಣಿ ತರ ನೋಡ್ಕೋತೀನಮ್ಮ. ನನ್ ಮಾತು ನಂಬಮ್ಮ. ಯಾಕಷ್ಟು ಆಶ್ಚರ್ಯವಾಗಿ ನೋಡ್ತಿದ್ಯಾ? ನಿನ್ ಮಗ ಹುಚ್ಚಿನ ತರ ಮಾತಾಡ್ತಿದ್ದಾನೆ ಅಂತನಾ? ನೋಡು, ಇದು ರಾಯಲ್ ಚಾಲೆಂಜ್. ನೀನ್ ದಿನ ರಾಯಲ್ ಆಗೇ ಕುಡಿಬೇಕು. ನಿಂಗೆ ದಿನ ಅವನನ್ನ ಬಟ್ಟೆ ತಂದು ಕೊಡ್ತೀನಿ, ನಾನ್ ಕೊಡ್ತೀನಿ. ಆದ್ರೆ ಅದನ್ನ ನಿಂಗೆ ಕೇಳ್ಕೊಳ್ಳೋದೇನ್ ಗೊತ್ತಾ? ನಮ್ಮ ಅಮ್ಮನ ಮನಸ್ಸು ಮಾತ್ರ ನೋಯಿಸ್ಬೇಡ, ನಿನ್ ಕೈ ಮುಗಿತೀನಿ. ನೋಡಮ್ಮ, ನಾನು ಸಂಪಾದನೆ ಮಾಡಿದ ದುಡ್ಡು ಇವತ್ತಿಂದ ನಾನು ಏನ್ ದುಡ್ಡು ನಿನ್ ಕೈಲೇ ತಂದು ಕೊಡ್ತೀನಿ. ನನ್ನ ಆಸೆ ಏನಂದ್ರೆ ನೀವಿಬ್ರು ಚೆನ್ನಾಗಿರ್ಬೇಕಷ್ಟೇ. 2 ಪ್ಲೇಟ್ ದೋಸೆ ಹಾಕೋ. 2 ಪ್ಲೇಟ್? 2 ಪ್ಲೇಟ್ ಇಡ್ಲಿ ಬೇಗ ಕೊಡು, ಬೇಗ ಫಾಸ್ಟ್.
ಹಾ ತಗೋ. ಪ್ಲೇಟ್ ಅಲ್ಲ ನೀ ಏನ ಮುಖ ನೋಡ್ತೀಯಾ? ಪ್ಲೇಟ್ ಕೊಡ ಬೇಗ. ಯಾರೋ ಇಲ್ಲಿ ತಿಕ್ಲಾ ಕರಿತವ್ರು ನೋಡು. 2 ಎಗ್ ಬುರ್ಜಿ. ಬೇರೆ ಏನಾದ್ರು ಬೇಕಾದ್ರೆ ಹೇಳಿ ಸರ್, ಅಂಗಡಿ ಕ್ಲೋಸ್ ಮಾಡೋ ಟೈಮ್ ಆಯ್ತು. ಓಯ್ ಮುಚ್ಕೊಂಡು ಪ್ಲೇಟ್ ಹತ್ತಲ್ಲ ಸರ್. ಟೋಟಲ್ 157 ರೂಪಾಯಿ ಸರ್. 4 ಪ್ಲೇಟ್ ಮಸಾಲೆ ದೋಸೆ, 2 ಫ್ರೈಡ್ ರೈಸು, 3 ಪ್ಲೇಟ್ ಇಡ್ಲಿ ವಡೆ, 2 ಆಮ್ಲೆಟ್, ಆಮೇಲೆ ಎಗ್ ಬಜ್ಜಿ ಸರ್. ಬಿಲ್ ಏನೋ ಕರೆಕ್ಟು, ಕೊಡೋರು ಯಾರು? ತಿಂದವ್ರು ನೀವು ತಾನೇ ಸರ್ ಬಿಲ್ ಕೊಡ್ಬೇಕು. ನಮ್ಗೆ ಬಿಲ್ ಕೊಟ್ಟ ಅಭ್ಯಾಸ ಇಲ್ಲಮ್ಮ, ಏನಿದ್ರು ರೋಲ್ ಕಾಲ್ ತಗೊಂಡೇ ಅಭ್ಯಾಸ. ಸರ್ ರೋಲ್ ಕಾಲ್ ಕೊಡೋದಕ್ಕೆ ನಾವೇನ್ ತಲೆ ಹಿಡಿದು ಸಂಪಾದನೆ ಮಾಡ್ತಿಲ್ಲ ಸರ್, ಕಷ್ಟಪಟ್ಟು ದುಡಿತಾ ಇದೀವಿ. ನನ್ನ ಹತ್ರ ನಿಗರ್ತೀಯ? ಯಾಕೆ ಸರ್ ಬಿಲ್ ಕೇಳಿದ್ರೆ ಬೈತಾ ಇದೀರಾ? ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ನಿಮ್ಮ ಹತ್ರ ಅಮ್ಮನಂತ ಬಯಸ್ಕೊಳ್ಳಕ್ಕೆ ನಾವೇನ್ ತಲೆ ಹಿಡಿತಾ ಇಲ್ಲ ಇಲ್ಲಿ. ಯಾರು ಅಂತ ತಿಳ್ಕೊಂಡಿದ್ಯಾ? ಸುಪಾರ ರಾಜನ್ ತಮ್ಮ ರಂಗರಾಜ, ನನ್ನ ಹತ್ರ ಬಿಲ್ ಕೇಳ್ತೀಯ? ಯಾರಾದ್ರೆ ಏನ್ ಸರ್, ಬಿಲ್ ಕೊಟ್ಟೋಗಿ ಸರ್. ಸರ್ ಯಾಕೆ ಸರ್ ಹೊಡಿತಿದ್ದೀರಾ? ಏನ್ ತಪ್ಪು ಹೊಡಿತಿದ್ದೀರಾ ಸರ್? ಯಾಕೆ ಸರ್ ಹೊಡಿತಿದ್ದೀರಾ? ಅಣ್ಣ 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 ಬೇಡ ಅಣ್ಣ ಬೇಡ. ನಾನು ಯಾರು ಅಂತ ಹೇಳ ಅವನಿಗೆ. ಅವ್ನು ಗೊತ್ತಾಗಿಲ್ಲ ಅಣ್ಣ, ಅವ್ನು ಸ್ವಲ್ಪ ತಿಕ್ಲಾ. ಇದು ನಿಮ್ದೇ ಅಂಗಡಿ ಅಣ್ಣ, ಯಾವ ಬೇಕಾದ್ರೆ ಬಂದು ತಿಂದೋಗಿ, ಕಾಸೇನು ಕೊಡ್ಬೇಡಿ ಅಣ್ಣ. ಅವ್ನು ಗೊತ್ತಾಗಿಲ್ಲ. ನನ್ನ ಮಗನೇ ನನ್ನ ಮಗನೇ, ಅವ್ರನ್ನ ಯಾರು ಅನ್ಕೊಟ್ಟಿದ್ಯಾ? ಯಾರು ಅಂತ ಗೊತ್ತಿಲ್ಲ, ಅವ್ರ ಮೇಲೆ ಜಗಳ ಕಾಯಕ್ ಹೋಗ್ಬಿಡು. ನನ್ನ ಮಕ್ಳು ಮನ್ಸು ಮಾಡಿದ್ರೆ ನಮ್ಮ ಅಂಗಡಿ ಎತ್ತಂಗಡಿ ಮಾಡಿಸ್ಬಿಡ್ತಾರೆ. ತಿಂದೋಗ್ತಾರ, ತಿಂದೋಗ್ಲಿ ಪುಕ್ಸಟ್ಟೆ. ಇದೇನು ಅವ್ರ ಧರ್ಮ ಚಿತ್ರನ? ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಿದ್ರೆ ಭಿಕ್ಷೆ ಹಾಕಣ, ಬೇವರ್ಸಿ ನನ್ನ ಮಕ್ಳು ಪುಕ್ಷಣೆ ತಿನ್ನಕ್ ಬಂದ್ಬಿಡ್ತಾರೆ ಇಲ್ಲಿ. ಅದಕ್ಕೆ ನನ್ನ ಮಗ ನಾವು ತಿಕ್ಲಾ ಅನ್ನೋದು. ನನಗ್ ತಿಕ್ಲ ಅನ್ಬೇಡ ನೀವು ಸುಮ್ನೆ. ಸರಿ ಎಲ್ಲ ಸರಿ, ಅವ್ನು ಹುಚ್ಚ ಅಂದ್ರು. ನಿಮ್ಮ ಅಪ್ಪ ಹುಚ್ಚ, ಪೋಳಿ ಮಕ್ಕಳ. ಎಷ್ಟು ದಿನ ಅಂತ ಹೀಗೆ ಕದ್ದು ಮುಚ್ಚಿ ಓಡಾಡೋದು? 10 ದಿನದ ಕಳ್ಳ ಒಂದಲ್ಲ ಒಂದಿನ ಸಿಕ್ಕಾಕೊಳ್ಳೇಬೇಕಲ್ಲ. ಏನ್ ಮಾಡೋದು, ನನಗೆ ಕೆಲಸ ಬೇರೆ ಇಲ್ಲ. ಅದಾದ್ರೂ ಇದ್ದಿದ್ರೆ ಏನಾದ್ರೂ ಯೋಚನೆ ಮಾಡ್ಬೋದಾಗಿತ್ತು. ನಿನಗೆ ಕೆಲಸ ಸಿಗೋದು ಯಾವಾಗ, ನಮ್ಮ ಸಮಸ್ಯೆ ಬಗೆಹರಿಯೋದು ಯಾವಾಗ? ನನಗಂತೂ ಇದೇ ಯೋಚನೆ ಆಗೋಗಿದೆ. ಆದಷ್ಟು ಬೇಗ ಮನೆಗೆ ಬಂದು ಮದ್ವೆ ವಿಷಯ ಮಾತಾಡ್ಬೋದು ಸುಮಾ, ಆದ್ರೆ ಕೆಲ್ಸದ ಬಗ್ಗೆ ಕೇಳಿದ್ರೆ ಏನ್ ಹೇಳಿ ಒಂದು ಗೊತ್ತಾಗ್ತಾ ಇಲ್ಲ. ಸೂರ್ಯ, ಏನ್ರ ಇಬ್ರು ಇಲ್ಲಿ ನಿಂತಿದ್ದೀರಾ? ಏನಿಲ್ಲ, ಸುಮ್ಮನೆ ಹೇಗೆ ನಿಂತ್ಕೊಂಡ್ವಿ. ಅಪ್ಪ ನಿನಗೆ ಸಾಲ ಸೋಲ ಮಾಡಿ ಹಣ ಕೊಟ್ಟು ವ್ಯಾಪಾರ ಕಚ್ಚಿ ಸಂಪಾದನೆ ಮಾಡೋ ದಾರಿ ತೋರಿಸಿದ್ರು. ಆದ್ರೆ ನಂಗೆ ನಿನ್ ಕೆಲ್ಸದ ಬಗ್ಗೆ ಯೋಚನೆ ಅಲ್ವಾ? ಏನು ಯೋಚನೆ ಮಾಡ್ಬೇಡ. ನಿನಗೆ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ಅಷ್ಟೇ ಅಲ್ಲ, ನಿನ್ನ ಸುಮ್ಮನ್ ಮದುವೆ ಮಾಡಿಸೋ ಜವಾಬ್ದಾರಿನೂ ನಂದೆ. ಕಮ ನಡಿ ಹೋಗೋಣ. ದೇವ್ರೆ ಕಾಪಾಡಪ್ಪ. ಇವತ್ತು 2 ಡಿಸೈಡ್ ಮಾಡ್ಬಿಡುಗ್ರು. ಅವಾಗ ಬಂದು ತಲೆ ತಿನ್ನೋದು ಬೇಡ. ಏನಂತೀಯ ತಡಿಯ? ಅಂಕಲ್ ಎಲ್ಲೋಗಿದ್ರಿ? ಯಾಕೆ ಕಣ್ ಕಾಣೋದಿಲ್ವಾ? ದೇವಸ್ಥಾನಕ್ಕೆ. ವ್ಯಾಪಾರ ಡಲ್ ಆಗಿರ್ಬೇಕು, ಅದಕ್ಕೆ ಕಾಯಿ ಹೊಡೆದು ದೇವ್ರ ಹತ್ರ ವ್ಯವಹಾರ ಮಾಡಕ್ ಬಂದವನೇ. ಏನ್ ಹೇಳ್ತಾ ಗುರು? ಅಂಕಲ್, ನಿಮ್ ಹೋಟ್ಲ್ ಎದುರುಗಡೆ ನಮ್ದೊಂದು ನೈಟ್ ಕಾಮತ್ ಹೋಟ್ಲ್ ಓಪನ್ ಆಗೈತೆ. ಮನೆ ಪೂಜೆಗೆ ಕರೆದ್ರೆ ಯಾಕೆ ಬರ್ಲಿಲ್ಲ? ಹೊಟ್ಟೆವರಿನ ಇರ್ಲಿ ಬಿಡಿ. ನೋಡಿ ಅಂಕಲ್, ನಮ್ದಂತೂ ದಿನಕ್ಕೆ 4-5 ಸಾವಿರ ರೂಪಾಯಿ ಗಲ್ಲ. ನಾನಂತೂ ಸೆಟ್ಲ್ ಆದಂಗೆ. ಈಗ ನನ್ನ ತಮ್ಮನಿಗೂ ಕೆಲಸ ಕೊಡಿಸ್ತಾ ಇದೀನಿ, ಅವನು ಸೆಟ್ಲೆ. ಇದೆಲ್ಲ ಈಗ ವಿಷಯಕ್ಕೆ ಬರೋಣ. ಏನು ಅಂದ್ರೆ, ನಿಮ್ಮ ಮಗಳನ್ನ ನನ್ನ ತಮ್ಮ ಲೈನ್ ಹೊಡಿತಾ ಇದ್ದಾನೆ. ಈ ಕಾಂಜಿ ಪಿಂಜಿ ರಿಯಾಕ್ಷನ್ ಎಲ್ಲ ಕೊಟ್ಟು ಡೌ ಮಾಡಬೇಡಿ. ಇದು ನಿಮ್ಗೂ ಗೊತ್ತು, ನನಗೂ ಗೊತ್ತು, ಎಲ್ರಿಗೂ ಗೊತ್ತು. ನಮ್ಮಲ್ಲೇ ಯಾಕೆ ಗಲಾಟೆ? ನೀವು ಹೂ ಅಂದ್ರೆ ಬಾಲ್ಗ ಊದಿಸ್ಬಿಡೋಣ. ಏನಂತೀರಪ್ಪ? ಅವರು ರೆಡಿ, ನಾನು ರೆಡಿ. ನೀವೆವ ರೆಡಿನಾ? ಎತ್ತೋ ನಿನ್ ಲಗೇಜ್ನ. ಯಾವ್ದು? ತೆಗಿಯೋ ನಿನ್ ಕೈನ. ಕೇರ ಫುಟ್ಪಾತ್ ಮೇಲೆ ಇಡ್ಲಿ ಹೋಟೆಲ್ ಇಟ್ಟು ಇನ್ನೂ 4 ದಿನ ಆಗ್ಲಿಲ್ಲ, ಆಗ್ಲೇ ದೊಡ್ಡ ಸ್ಟಾರ್ ಹೋಟೆಲ್ ಓನರ್ ತರ ಪೋಸ್ ಕೊಡ್ತಾ ಇದ್ಯಾ? ನೀನೊಬ್ಬ ದೊಡ್ಡ ಸ್ಟಾರ್ ಹೋಟೆಲ್ ಓನರು, ಈ ಚಪಡಾಸಿ ನನ್ನ ಮಕ್ಕಳು ಟಾಟಾ ಬಿರ್ಲಾಗಳು. ಡೇಯ್ ಹೋಗ್ ಕೆಲಸ ನೋಡ್ರೋ, ಚಪಡಾಸಿ ನನ್ನ ಮಕ್ಕಳ. ರೈಟ್ ಹೇಳ್ರೋ. ಏನ್ ಗುರು, ನಮಗೆ ರೈಟ್ ಹೇಳಿ ಅವನೇ ರೈಟ್ ಹೇಳ್ಬಿಟ್ಟ. ಸೀನ್ ಹೆಂಗೆ ಕಟ್ ಮಾಡು? ಮೀನ ಸೀನ್ ನಾನು ಬೋರ್ತಾ ಇದ್ರೆ ಕುತ್ಕೊಂಡಿರೋದು ನೋಡು. ಏಯ್ ಎದಳ್ರ ನಾನ್ ಮಕ್ಕಳ. ಬಂದ್ರು ತೊಟ್ಟಿ ನನ್ನ ಮಕ್ಕಳು, ಪುಕ್ಸಟೆ ತಿನ್ನಕ್ಕೆ ಬೇವರ್ಸಿಗಳು. ಸುಮ್ಮನೆ ರಾಜಾ, ಏನ್ ಕೇಳೋ? ಅಣ್ಣ ಏನ್ ಬೇಕಣ್ಣ? ಏನಿದ್ಯಾ? ನಿಮ್ಗೆ ಏನ್ ಬೇಕಣ್ಣ? ಒಂದ್ ಸೂಪರ್ ಫಿಗರ್ ಕಳ್ಸಲ್ಲ. ಫಿಗರ್ ಎಲ್ಲಿಂದ ತರಲಣ್ಣ? ತಿಂಡಿ ಏನ್ ಬೇಕಣ್ಣ? ಅಯ್ಯ ನಿನ್ನ, ಮೊನ್ನೆ ಬಂದಿದ್ನಲ್ಲ ಬಿಲ್ಲು ಅಂತ, ನನ್ ಮಗನ್ ಕಳ್ಸೋಗಲ್ಲ. ಅಣ್ಣ ಅವನೇನೋ ತಿಳಿದೇ ತಪ್ಪು ಮಾಡ್ಬಿಟ್ಟ, ದಯವಿಟ್ಟು ಕ್ಷಮಿಸಿ ಅಣ್ಣ. ಅವನೊಂಥರ ಹುಚ್ಚಣ್ಣ.
ಆ ಹುಚ್ಚನ್ನೇ ಕಳ್ಸಲ್ಲ. ಅಣ್ಣ ಅಣ್ಣ ನೀವ್ ಏನ್ ಬೇಕಂತ ಹೇಳಿದ್ರೆ ನಾನೇ ತಂದ್ಕೊಡ್ತೀನಿ ಅಣ್ಣ. ನನ್ನ ಮಗನೇ ನನಗೆ ಬುದ್ಧವಾದ ಹೇಳ್ತೀನಲ್ಲ. ಒಂದು ಕೊಟ್ಟ ಅಂದ್ರೆ ಕಚ್ಕೊಂಡ್ಬಿಡ್ಬೇಕು ಹಂಗೆ. ಇಲ್ಲೇ ಹೋಗಲ್ಲ ಗುರು. ಆ ನನ್ನ ಮಕ್ಕಳು ಸಖತ್ತ ಕುಡಿದ್ಬಿಟ್ಟವ್ರೆ. ಆ ತಿಕ್ಲನ್ನೇ ಕಳ್ಸೋಂತವ್ರೆ ಗುರು. ತಿಕ್ಕಲ್ ನನ್ನ ಮಗನೇ, ಅವ್ರೇನ್ ಹೇಳ್ತಾರೆ ಕೇಳ್ಕೊಂಬ, ಗಲಾಟೆ ಮಾಡ್ಕೋಬೇಡ. ಬಾ ಹುಚ್ಚ, ಬಾರೋ ಬಾ. ಏನಲ್ಲ ಇವತ್ ನಿನಗೆ ಬಿಲ್ ಬೇಡವನ? ಏನ್ ಗುರು ಒಳ್ಳೆ ಬಂಡ್ರ ತರ ಲುಕ್ ಕೊಡ್ತಾವನ. ನಾಲ್ಗೆ ಏನ್ ಬಿದ್ದು ಹೋಗಿದ್ಯಾನ? ನರ ಏನ್ ಸತ್ತೋಗೈತಾನ? ನಾನು ಮಗನೇ ಏನ ಗುರಾಯಿಸ್ತೀಯ? ಯಾಕೋ ನಿನ್ನ ಅಯ್ಯನ್ ನಂಗೆ ಹೊಡಿತೇನೋ? ಸುಖವಾಗಿ ಬಾಳ್ಬೇಕಾಗಿದ್ ಬಾಳ್ನ ಹಾಳು ಮಾಡ್ಕೊಂಡ್ಬಿಟ್ರಲ್ಲ. ಒಂದಲ್ಲ ಅಂತ 2 ಕೊಲೆ ಮಾಡಿ ಬಂದಿದ್ದೀರಲ್ಲ, ಏನ್ ಹೇಳ್ಬೇಕ್ರು ನಿಮ್ಗೆ? ನಾವು ಅವ್ರನ್ನ ಬೇಕು ಅಂತ ಕೊಲ್ಲಿಲ್ಲ, ಅವರು ತಿಕ್ಲನ್ನೇ ಸಾಯಿಸ್ಬಿಡ್ತಿದ್ರು. ಅಮ್ಮ ನನಗೆ ತುಂಬಾ ಭಯ ಆಗ್ತಾ ಇದೆ ಅಮ್ಮ. ನಮ್ದೇನು ತಪ್ಪಿಲ್ಲ. ಹೋಗಿ ಹೋಗಿ ಎಂತ ಕೆಲಸ ಮಾಡಿದಿರೋ ನೀವು? ಇರೋ ನಮ್ಮ ಮಗ ಯಾಕೋ ಹೀಗಾದೆ? ಯಾಕೋ ಹೀಗ್ ಮಾಡ್ಬಿಟ್ಟೆ ನೀನು? ನನಗೆ ಗೊತ್ತಿತ್ತು ಇವ್ನು ಈ ತರದ್ ಏನಾದ್ರು ಒಂದು ಮಾಡ್ಕೊಂಡೇ ಮಾಡ್ಕೋತಾನೆ ಅಂತ. ಪೊಲೀಸ್ನವ್ರ ಹತ್ರ ಹೋಗಿ ನಡೆದಿದ್ದೆಲ್ಲ ನಾವು ಹೇಳ್ಬಿಟ್ರೆ? ಬೇಡಮ್ಮ ಬೇಡ. ಎಲ್ಲ ಪೊಲೀಸ್ನವರು ಒಂದೇ ತರ ಇರೋದಿಲ್ಲ. ಸತ್ತಿರೋನು ಸುಪಾರಿ ರಾಜನ್ ತಮ್ಮ. ನಾಳೆ ಇವ್ರೇನಾದ್ರೂ ಜೈಲು ಒಳಗಡೆ ಇದ್ರೆ ಸುಪಾರಿ ರಾಜನ್ ಕಡೆಯವರು ಇವ್ರನ್ನ ಕೊಲ್ಲೋದಿಕ್ಕೂ ಹೇಸೋದಿಲ್ಲ. ಸದ್ಯಕ್ಕೆ 1-2 ದಿನ ಇವ್ರು ಯಾರ ಕಣ್ಗೂ ಬೀಳ್ದೇ ಇದ್ರೆ ಒಳ್ಳೇದು.